ಏ ಗಿಡ್ಡಿ ನಿಂತ್ಕೊ ಇಲ್ಲಿ. ಏನ್ರಿ ಮಗಳದು ಮದುವೆ ಆಗಕತ್ತೈತಿ ಇನ್ನು ಗಿಡ್ಡಿ ಪಡ್ಡಿ ಅನ್ನೋದು ನಿಂತಿಲ್ಲಲ್ಲ ಎಂದು ಮಗಳದು ಮದುವೆ ಆಗಿ ಮೊಮ್ಮಕ್ಕಳು ಹುಟ್ಟಿ ಅವ್ರದ್ದು ಮದುವೆ ಆದರೂ ಸಹಿತ ನಿನಗೆ ನಾನು ಕರೆಯೋ ಮಾತುಗಳು ತಪ್ಪೋದಿಲ್ಲ. ನನ್ನ ಗಿಡ್ಡು, ನನ್ನ ಪೆದ್ದೂಸು, ನನ್ನ ಬಂಗಾರ, ನನ್ನ ಡುಮ್ಮು ಎಲ್ಲ ನೀನ. ಎಷ್ಟಾದ್ರೂ ನೀವೇನ್ ಬದಲಾಗಂಗಿಲ್ಲ. ನಡೀರಿ ನಿಮ್ಮ ಮಗಳದು ಮದುವೆ ಐತಿ ಆಮೇಲೆ. ನನಗೂ ಗೊತ್ತೈತಿ ನನ್ನ ಮಗಳ ಮದುವೆ ಐತಿ ಅಂತಂತ ಹೇಳಿ. ನೀ ಏನು ಇಷ್ಟು ಸಣ್ಣ ಹುಡುಗಿಗತ್ತೆ ಮುಂಜಾನಿಂದ ಅಡ್ಡಾಡಕತ್ಬಿಟ್ಟಿಯವ. ಯಾರಿಗೂ ಒಂದು ಕೆಲಸ ಮಾಡಕ್ ಕೊಡಕತ್ತಿಲ್ಲ. ಆ ಸೌಮ್ಯಾಗ ಅಡುಗೆ ಮನೆದು ಅಂಟಿಸ್ಬಿಟ್ಟಿಯಾ, ನಮ್ಮ ಅಮ್ಮಗ ಬೇರೆ ಬೇರೆ ಕೆಲಸ ಅಂಟಿಸ್ಬಿಟ್ಟಿದಿ. ಇವೆಲ್ಲ ಪ್ರೋಗ್ರಾಮ್ ಎಲ್ಲ ನೀನ ನೋಡ್ಕೊಳಕತ್ತಿದಿ. ನೋಡು ಹೇಳೈತಿ ನಮ್ಮ ಸ್ವರೂಪ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾನ. ಆದ್ರೂ ನೋಡಿ ಇವನ್ನೆಲ್ಲ ನೀನ ಮಾಡಾತಿದಿ. ಮತ್ತೆ ಈವೆಂಟ್ ಮ್ಯಾನೇಜರ್ಸ್ ಇದೆಲ್ಲ ಕೆಲಸ ಒಪ್ಸಿದ್ರೆ ಉಪಯೋಗ ಏನು ಬಂತ ಹೇಳು. ರೀ ನಾನು ಮುಂಚೆನೇ ಹೇಳಿದ್ದೆ, ನೀವು ಯಾರನ್ನಾರ ಅಪಾಯಿಂಟ್ ಮಾಡ್ರಿ ಏನಾರ ಮಾಡ್ರಿ, ಆದ್ರೆ ನನ್ನ ಮಗಳ ಮದುವೆಯೊಳಗ ನಾನ ಮುಂದೆ ನಿಂತು ಎಲ್ಲ ಮಾಡ್ಬೇಕು. ಉಳಿದ ಕಡೆ ಅವರೆಲ್ಲ ಅವ್ರ ಕೆಲಸ ಮಾಡ್ಕೊಳತ್ತಾರ, ಇಲ್ಲಿ ಮಾತ್ರ ನಾನ ಮಾಡ್ಬೇಕು. ನೋಡ್ರಿ ಈ ಅರೇಂಜ್ಮೆಂಟ್ ಎಲ್ಲ ಮಾಡೋದಕ್ಕೆ ನಾನೇನಾರ ಕೈ ಹಾಕಿದ್ನ? ಇಲ್ಲ. ಹಂಗ ನೋಡಿದ್ರೆ ನನಗ ನನ್ನ ಮಗಳನ್ನ ಸುರ್ಗ ಕುಂದಿರ್ಸಿ ಅಲ್ಲೇ ನೀರೆಲ್ಲ ಹಾಕಿ ಮಾಡಿಸ್ಬೇಕಂತ ಬಹಳ ಆಸೆ ಇತ್ತು. ಆದ್ರೆ ಏನ್ ಮಾಡದೈತಿ, ಈಗೆಲ್ಲ ಇವು ಪದ್ಧತಿ ಬಂದ್ಬಿಟ್ಟಾವ. ಮತ್ತೆ ಈವೆಂಟ್ ಮ್ಯಾನೇಜರ್ಸ್ ಅಂದ್ರ ಹಿಂಗ ಚಂದ ಚಂದ ಅಲಂಕಾರ ಮಾಡ್ತಾರ. ನನ್ನ ಮಗಳಿಗೂ ಇದು ಬಹಳ ಆಸೆ ಐತಿ. ಅದಕ್ಕೆ ನಿನ್ಗೆ ಪೆದ್ದೂಸ್ ಅನ್ನೋದು. ಇದೆಲ್ಲ ಪ್ರೋಗ್ರಾಮ್ ಮುಗಿಲಿ ಆಮೇಲೆ ಅದೇನೈತಲ್ಲ ಅದು ನಿನ್ ಸುರ್ಗಿ ಒಳಗೆ ಕುಂದಿರ್ಸಿ ನಿನ್ ಮಗಳಿಗೆ ಅರ್ಶನ ಹಚ್ಚಿ ನೀರು ಹಾಕೋದು ಅದನ್ನು ಮಾಡೋಣಂತ. ನೇಮಾನಾರ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ನಡಿಬೇಕಲ್ಲ. ಏನೋ ನಮ್ಮ ಸ್ವರೂಪನ ಮದ್ವೆಗೆ ಎಲ್ಲ ಮಾಡಿದೆ. ಈಗಿನ ಮದ್ವೆಗ ನಮ್ಮ ಸ್ವರೂಪ ಎಲ್ಲ ಈವೆಂಟ್ ಮ್ಯಾನೇಜರ್ಸ್ ಅಂತ ಕೊಟ್ಬಿಟ್ಟಾನ. ಈಗೆಲ್ಲ ಹಂಗ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ತರನ ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡ್ಕೊಡ್ತಾರ. ರೀ ಮತ್ತೆ ಕಾವ್ಯಂದು ಹಂಗ ಮಾಡ್ಯಾರನ? ನಮ್ಮ ಜೀವನ ಅದನ್ನಲ್ಲ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರನ ಕೊಟ್ಬಿಟ್ಟಾನ. ಅವರೇ ಎಲ್ಲ ನೋಡ್ಕೊಳತ್ತಾರ. ಓ ಹೌದೇನ್ರಿ? ಅಂದ್ರ ಅವ್ರದ್ದು ಬಹಳ ಗ್ರ್ಯಾಂಡ್ ಆಗಿ ನಡೀತಿರ್ಬೋದಲ್ಲ? ಎಲ್ಲ ಗ್ರ್ಯಾಂಡ್ ಆಗಿನ ಮಾಡ್ತಾರ. ಹಂಗ ಹೆಂಗ್ ಬಿಡ್ತಾರ ಮತ್ತೆ? ಸರಿ ನೀ ಏನೋ ಅರೇಂಜ್ಮೆಂಟ್ ಮಾಡಕತ್ತಿಲ್ಲ ಮಾಡಿ ಹೋಗು. ನಿನ್ ಪದ್ಧತಿಗೂ ಯಾಕೆ ನಾನು ಬೇಜಾರ್ ಮಾಡ್ಲಿ? ಸರಿ ಜಲ್ದಿ ನಿಮ್ಮ ಮಗಳಿಗೆ ಕರ್ಕೊಂಡ್ ಬರ್ರಿ. ಅದಕ್ಕಿಂತ ಮುಂಚೆ ಪೆದ್ದೂಸ್, ನಂದು ಒಂದೇ ಆಸೆ ಐತಲ್ಲ, ನಿಂದ ಇಷ್ಟೆಲ್ಲ ಆಸೆ ನೆರವೇರ್ಸೇನಿ, ನಂದು ಒಂದ್ ಸಣ್ಣ ಆಸೆ ನೆರವೇರ್ಸಲ್ಲ ಅಂತೀಯ? ಏನ್ರಿ ನಿಮ್ಮ ಆಸೆ ಹೇಳ್ರಿ, ನಿಮ್ ಸಣ್ಣ ಆಸೆನ ಅದು ನೆರವೇರಿಸಲಾರ್ದಂತದ್ದು ನನ್ನ ಕಡೆ ಅದು ಸಾಧ್ಯ ಇಲ್ಲ ಬಿಡ್ರಿ. ಹೇಳ್ರಿ, ನನ್ನ ಕೈ ಆದಷ್ಟು ಮಾಡಕ್ ನೋಡ್ತೇನೆ. ಅದು ಏನಿಲ್ಲ, ನಾನು ನೀನು ಅರ್ಶನ ಆಡನೇನ ಅಂತ. ಕರ್ಮ ಕರ್ಮ, ನಮ್ಮ ಮದ್ವೆಗ ಆಡಿದ್ದು ಸಾಲ್ದ? ಈಗ ಮಗಳ ಮದುವೆ ಐತಿ, ಮಗಳಿಗೆ ಹಚ್ಚ್ರಿ, ಆಮೇಲೆ ಬೇಕಾದ್ರೆ ಆಟ ಆಡುವಂತ್ರಿ. ನಿಮ್ದೊಳೆ ನನಗೆ ಕೆಲಸ ಅದಾವು, ಏನಾನ ಅನ್ಕೊಂಡ್ ಕುಂತೀರಿ. ನಡ್ರಿ ಸೌಮ್ಯ, ಏ ಸೌಮ್ಯ ಜಲ್ದಿ ನಮ್ಮ ಪೂಜಾನ್ ಕರ್ಕೊಂಡ್ ಬರವ. ನೋಡು ಮಗಳಂದ್ರ ಹೆಂಗ್ ತುದಿ ಕಾಲ್ನಾಗ ನಿಂತಿರ್ತಾಳ. ಆ ಹುಡುಗಗೂ ಅರ್ಶನ ನೀರು ಹಾಕ್ಬೇಕು ನೆನ್ಪಿರ್ಲಿ. ಹ್ಞೂನ್ರಿ, ಮೊದ್ಲು ಹುಡುಗಿ ಅಲ್ಲ, ಅಕ್ಕಿನಿಂದ ಶುರು ಮಾಡೋಣ. ಎಷ್ಟಂದ್ರೆ ಹೆಣ್ಮಕ್ಳು ಫಸ್ಟ್ ಅಲ್ಲ, ಅದಕ್ಕೆ ಈಗ ಹಾಲ್ಗಂಬ ಹಸರ್ಗಂಬ ಎಲ್ಲ ಪೂಜೆ ಮಾಡಾತು. ಆಮೇಲೆ ಒಳಕಲ್ ಪೂಜೆ ಎಲ್ಲ ಮಾಡಾಳಕ್ಕೆ, ಒಳಗಿನವೆಲ್ಲ ಏನೇನದಾವ ಅದೆಲ್ಲ ಮಾಡ್ಬಿಟ್ಟಾಳ. ಈಗ ಮತ್ತೆ ಅರ್ಶನ ಅದು ಆಡಿಸ್ಬೇಕಲ್ಲ. ಒಳಕಲ್ ಪೂಜೆ ಮಾತ ನಾನು ಒಳ್ಳೆ ನೋಡ್ರಿ, ಅದಿನ್ನೂ ಆಗಿಲ್ಲ. ಈಗ ಇಲ್ಲಿ ನೀರು ಹಾಕಿ ಒಳಗೆ ಕರ್ಕೊಂಡು ಹೋದ್ಮೇಲೆ ಅವನ್ನೆಲ್ಲ ಪೂಜೆ ಮಾಡ್ಬೇಕು. ಪೂಜೆ ಮಾಡಿಸಿ ಆಮೇಲೆ ಬಳಗದಕ್ಕಿ ಅವೆಲ್ಲ ಕೊಡ್ಬೇಕಲ್ಲ. ಇನ್ನು ಭಾಳ ಕೆಲಸ ಅದಾವು. ಅದಕ್ಕೆ ಅವ್ರಿಬ್ರು ಸೇರಿಸಿ ಒಟ್ಟಿಗೆ ಒಂದ್ 5 ಜನ ಮುತ್ತಂದರನ್ನ ಕರೆಸಿ ಹಾಲ್ಗಂಬ ಹಸರ್ಗಂಬ ಪೂಜೆ ಮಾಡಾತ. ಈಗ ಪ್ರಜ್ವಲ್ಲು ನಮ್ಮ ಪೂಜಾನ್ ದರ್ಶನ ಆದ ತಕ್ಷಣ ಅವನು ಕರ್ಕೊಂಡ್ಬಂದು ಕುಂದಿರ್ಸೇ ಬಿಡೋದು. ಅಲ್ಲ, ಇಬ್ರು ಒಟ್ಟಿಗೆ ಕುಂದಿರ್ಸಿದ್ರೆ ಆಗಂಗಿಲ್ಲ. ಮಾಡ್ಬೋದಲ್ಲ, ಅದ್ರಾಗೇನೈತಿ? ಅಲ್ಲ ಮತ್ತೇನಾರು ತಪ್ಪಾಕೈತೇನ ಅಂತ. ಅಯ್ಯ ಹೋಗ್ರಿ ಅಣ್ಣ ತಂಗಿ, ಎಲ್ಲಿ ತಪ್ಪಾಕೈತಿ? ಯಾಕ ಈ ಜೋಡ್ ಮದುವೆ ಮಾಡೋ ಮುಂದೆ ಮತ್ತೆ ಅಣ್ಣ ತಂಗಿನ ಒಟ್ಟಿಗೆ ಒಂದ ಹಂದ್ರದ ಕುಂದಿರ್ಸಿ ಮಾಡಂಗಿಲ್ಲನ? ಹೌದಾ, ಹಂಗಾರ ಒಟ್ಟಿಗೆ ಮಾಡ್ಬಿಟ್ರಾತಲ್ಲ ಪಾಪ, ಹುಡುಗಗೂ ಬೇಜಾರ್ ಮಾಡಬೇಡ. ಅದು ಹಂಗಲ್ಲ ರೀ, ಇಲ್ಲೇ ಒಬ್ರಿಗೆ ಕುಂದ್ರಾಕ ಅರೇಂಜ್ಮೆಂಟ್ ಮಾಡ್ಯಾರಲ್ಲ, ಹಾಗಾಗಿ ಫಸ್ಟ್ ನಮ್ಮ ಪೂಜಾನ್ ಮುಗಿಸಿ ಕಳಿಸ್ಬಿಡೋಣ. ಆಮೇಲೆ ಅವ್ ಬರ್ತಾನಲ್ಲ ಅವನಿಗೆ ಮಾಡಕ್ ಬರ್ತೈತಿ. ಪಾಪ ಒಂದ್ರಾಗ 2 ಮಾಡಿ ಅವಂಗೂ ಪದ್ಧತಿ ಅರ್ಧಂಬರ್ಧ ಆದಂಗ ಅನಿಸ್ಬಾರ್ದಲ್ಲ. ಸರಿ ಬಿಡು, ಅಮ್ಮವ್ರು ಹೆಂಗ್ ಹೇಳ್ತಾರ ಹಂಗ ಈಗ. ನೀವು ಅವನಿಗೆ ಜಲ್ದಿ ಕರ್ಕೊಂಬರ್ರಿ. ಹಂಗೇನಾರ ಆತು ಅಂತಂದ್ರೆ ಇಬ್ರಿಗೂ ಒಟ್ಟಿಗೆ ಎಲ್ಲೇ ಕುಂದಿರ್ಸಿ ಮಾಡಕ್ ಬರ್ತೈತಿ. ಆಮೇಲೆ ಅವ್ನ ಹುಡುಗ ನೇಮನ ಮಾಡಕ್ಕೂ ಬರ್ತೈತಿ. ಸರಿ ತಗೋ, ನಿನ್ ಸೊಸಿನ ನಿನ್ ಮಕ್ಕಳನ್ನ ಕಳಿಸ್ತೇನಂತ. ಇವ್ರಂತೂ ಯಾವಾಗಲೂ ನನ್ನ ರೇಗಿಸಾಕ ತುದಿ ಕಾಲ್ ಮೇಲೆ ನಿಂತಿರ್ತಾರ ನೋಡು. ಮಗಳ ಮದ್ವೆ ಆಗಕತ್ತೈತಿ, ಒಂಚೂರು ಟೆನ್ಷನ್ ಅನ್ನೋದೇ ಇಲ್ಲ. ಟೆನ್ಷನ್ ಯಾಕಿರ್ಬೇಕು? ಮಗಳ ಮದ್ವಿ ಬಾಳ ಖುಷಿಯಿಂದ ಆಗಕತ್ತೈತಿ. ಮುಂದೆ ಚಂದಾಗಿದ್ರ ಅಷ್ಟ ಸಾಕಪ್ಪ. ಬಾ ಪೂಜಾ. ಅತ್ತೆ ಬಂದೇನಾ? ಎಲ್ಲಿ ಪೂಜಾ? ಬರಕ್ ಹೇಳೇನತ್ತೆ. ಅದು ಆಕಿನ ಫ್ರೆಂಡ್ ಬಂದಾಳಲ್ಲ, ಆಕಿನ ಜೊತೆ ಬಿಟ್ಟ ಬಡವಲಾಗಳ. ಹೌದಾ? ಪಾಪ ಅದೊಂದು ಹುಡುಗಿ ಬಂದಿತ್ತಲ್ಲ, ಆಕೀಗ ಗೆಳತಿ ಅನ್ನೋರು ಜಾಸ್ತಿ ಯಾರು ಇಲ್ಲ. ಈಗ ಕಾವ್ಯ ಬಂದಿರ್ಬೇಕಿತ್ತು. ನೋಡಿದ್ರೆ ಇಬ್ಬರದು ಒಂದೇ ದಿವಸ ಮದ್ವಿ. ಕಾವ್ಯನು ಇಲ್ಲಿ ಬರಕ್ಕಾಗಂಗಿಲ್ಲ, ಈಗೀಗ ಅಲ್ಲಿ ಹೋಗಕ್ಕಾಗಂಗಿಲ್ಲ. ಮತ್ತಿನ್ನೇನ್ ಮಾಡೋದು? ಆಕಿನ ಫ್ರೆಂಡ್ ಯಾರು ಶ್ವೇತಾ ಅಂತಲ್ಲ, ಆಕಿನ ಕರೆಸ್ಕೊಂಡ. ಆ ಹುಡುಗಿನ ಬಾಳ ಚಂದ ಐತಲ್ಲ ರೀ ಅತ್ತೆ? ಬಾಳ ಚಂದ ಐತಿ. ಸ್ವಲ್ಪ ಮಾಡರ್ನ್ ಅನಿಸ್ತೈತಲ್ಲ? ಮಾಡರ್ನ್ ಅನಿಸ್ತಾಳ್ರಿ. ಏನ್ ಮಾಡೋದು ಮತ್ತೆ, ಈಗೆಲ್ಲ ಹಂಗಲ್ರಿ ಹುಡುಗಿಯರು. ಸರಿ ತಗೋವಾ, ಬಡ ಬಡ ಎಲ್ಲ ತಯಾರಿ ಮಾಡೈತಿ, ಕರ್ಕೊಂಡ್ ಬಂದ್ಬಿಡಕ್ಲ. ಸುಮ್ಮನೆ ಯಾಕೆ ಹೊತ್ತು ಮಾಡೋದು? ಅತ್ತೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ. ಎಲ್ಲರೂ ಬರತ್ತಾರ್ರಿ. ನನ್ನ ಮುದ್ದು ಬಂಗಾರಿ, ನಂದ ದೃಷ್ಟಿ ಬೀಳ್ತೈತಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ನಾನು ಹೇಳಿದಂಗ ಇವತ್ತೈದು ಕೊನೆ ಎಪಿಸೋಡ್. ಒಲವಿರದ ಪ್ರೀತಿ ಇತ್ತಲ್ಲ, ಇವತ್ತಿಗೆ ಮುಗಿಸಾಕತ್ತೇನಿ. ಈ ಕಥೆ ಒಳಗಡೆ ಇರುವಂತ ಕೆಲವೊಂದು ಕ್ಯಾರೆಕ್ಟರ್ನ ನಾನು ನನ್ನ ಪ್ರೀತಿಯ ಹುಡುಗಿ ಒಳಗಡೆನು ಹಾಕೋಬೇಕಂತ ಅನ್ಕೊಂಡೇನಿ. ಮೇನ್ ಆಗಿ ನಮ್ಮ ಲಾಯರ್ ಸಾಹೇಬ್ ಇದಾರಲ್ಲ, ಅವ್ರ ಫ್ಯಾಮಿಲಿ ಫುಲ್ ಇರ್ತೈತಿ. ದಯವಿಟ್ಟು ಇನ್ಮೇಲೆ ನನ್ನ ಪ್ರೀತಿಯ ಹುಡುಗಿ ಕಥೆನು ಮಿಸ್ ಮಾಡ್ದೆ ನೋಡ್ರಿ. ಯಾಕಂತ ಅಂದ್ರೆ ನಮ್ಮ ಲಾಯರ್ ಸಾಹೇಬ್ರು ಮನೆ ಒಳಗಡೆ ಪಾಪ ನಮ್ಮ ರಮ್ಯಾಂದ್ ಇನ್ನೂ ಏನು ಸಾರ್ಟ್ ಔಟ್ ಆಗಿಲ್ಲಲ್ಲ, ಅದೆಲ್ಲ ಕಥೆ ನೋಡ್ಬೇಕು ಅಂತಂದ್ರೆ ಅಲ್ಲಿ ಅವ್ರನ್ನ ಅಂದ್ರೆ ಆ ಫ್ಯಾಮಿಲಿನ ಅಲ್ಲಿ ಕಂಟಿನ್ಯೂ ಮಾಡಾತೀನಿ. ಮತ್ತೆ ಯಾವ್ದಾರ ಕ್ಯಾರೆಕ್ಟರ್ ಬೇಕಂತಂದ್ರೆ ಉಪಯೋಗಿಸ್ಕೊಂತೀನಿ. ದಯವಿಟ್ಟು ಈ ಕಥೆಗೆ ಕೊಟ್ಟಂತ ಸಪೋರ್ಟ್ ಆ ಕಥೆಗೂ ಕೊಡ್ತಿರಲ್ಲ. ಇನ್ಮೇಲೆ ಒಲವಿರದ ಪ್ರೀತಿನ ನಾನು ನನ್ನ ಪ್ರೀತಿಯ ಹುಡುಗಿ ಒಳಗಡೆ ಆಡ್ ಮಾಡಾತೀನಿ. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಆ ಕಥೆನೂ ನೋಡೋದನ್ನ ಮರಿಬೇಡ್ರಿ. ಅಂದಾಗ ಏನಿದು ನಿನ್ನೆ ಮದ್ವೆಗೆ ಹೋಗೋದು ಅಂತೆಲ್ಲ ಮಾತಾಡಿ ಈಗ ನೋಡಿದ್ರೆ ಅರ್ಶನ ಶಾಸ್ತ್ರ ತೋರ್ಸಾತೀನಿ ಅಂತ ಕನ್ಫ್ಯೂಸ್ ಆಗಿರೋಣ. ಹಂಗೇನು ಆಗ್ಬೇಡ್ರಿಪ್ಪ. ಮತ್ತೆ ಇವ್ಯಾವ ಪ್ರೋಗ್ರಾಮ್ ತೋರಿಸ್ತಾ ಡೈರೆಕ್ಟ್ ಆಗಿ ಮದ್ವೆ ತೋರಿಸ್ತಾ ಹೆಂಗ? ಅದಕ್ಕೆ ಈ ಪ್ರೋಗ್ರಾಮ್ ಎಲ್ಲ ತೋರಿಸ್ಬೇಕು ಅಂತ ಹೇಳಿನ ಕಥೆ ಮಾಡಕತ್ತಿದ್ದು. ಹೆಂಗ ಅನಿಸ್ತು ಅಂತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೊಂದ್ಸಲಿ ಹೇಳಾತೀನಿ, ಒಲವಿರದ ಪ್ರೀತಿ ನನ್ನ ಪ್ರೀತಿಯ ಹುಡುಗಿ ಕಥೆ ಒಳಗಡೆ ಕಂಟಿನ್ಯೂ ಆಗ್ತೈತಿ. ಕೆಲವೊಂದು ಕ್ಯಾರೆಕ್ಟರ್ ಹಂಗೆ ಇರ್ತಾವು. ದಯವಿಟ್ಟು ಈ ಕಥೆಗೆ ಸಪೋರ್ಟ್ ಮಾಡ್ದಂಗ ಆ ಕಥೆಗೂ ಸಪೋರ್ಟ್ ಮಾಡ್ರಿ. ಬರೀ ಹಂಗಂದ್ರೆ ಕಥೆನ ಮುಂದುವರ್ಸೋಣ ಅಂತ. ಅಪ್ಪ
ನೀವೊಬ್ರು ಅಲ್ಲಾಕ್ ನಿಂತಿರಿ, ಬರ್ರಿ ಅಮ್ಮನ ಜೊತೆಗೆ ನೀವು ಪೂಜಾಗ ಅರ್ಶನ ಹಚ್ಬೇಡ್ರಿ. ಹೌದ್ರಿ ಬರ್ರಿ ಆ ಹುಡುಗನ ಕರಿಬೇಕನ್ನ. ನನ್ನ ಮಗಗೆ ಇರುವಂತ ಕಾಮನ್ ಸೆನ್ಸ್ ನಿನಗೆ ಇಲ್ದಂಗ ಆತಲ್ಲ. ಏನು ಒಳ್ಳೆ ಮದುವೆ ಮಾಡಕತ್ತೀರಾ? ಮಗನ ಮಗನ ನೋಡ್ಕೊಂಡಿಲ್ಲ, ನಾವೆಲ್ಲ ಹೇಳಿ ಕರೆದ್ರೆ ಬರ್ಬೇಕೇನಪ್ಪ. ಬರ್ರಿ ಬರ್ರಿ ಸಾಕು, ನಿಮ್ಮ ಕೋಳಿ ಜಗಳ ಎಲ್ಲ ಆಮೇಲೆ ಇಟ್ಕೊಂತ್ರಿ. ಬರ್ರಿ ಮಗಳ ಮದುವೆನ ಚಂದ ಮಾಡುವಂತ್ರಿ. ಸೌಮ್ಯ ನೀ ಕಡೆಗೆ ಬಂದ್ಬಿಡು. ಅಮ್ಮ ಇರ್ಲಿ ಬಿಡಪ್ಪ, ನಾವೆಲ್ಲ ಸೇರಿ ಆಮೇಲೆ ಇನ್ನೊಮ್ಮೆ ಅರ್ಶನ ಹಚ್ಚೋಣಂತ. ನೀವೆಲ್ಲ ಜೋಡಿ ಮೇಲೆ ಹೋಗಿ ಅರ್ಶನ ಹಚ್ಚಿ ಬರ್ರಿ. ರೀ ಬರ್ರಿ, ಇನ್ನೂ ಏನ್ ನಿಮ್ಗೆ ತಾಂಬೂಲ ಕೊಟ್ಟು ಕರಿಬೇಕಾ ಏನ ಅರ್ಶನ ಕುಂಕುಮ ಹಚ್ಚಿ ಕರಿಬೇಕಾ? ಅಯ್ಯೋ ಬಿಡೋ ಮಾರ್ಯ, ಹಂಗ ಬಿಟ್ರಿಕಿ ಮಾನ ಮರಿದಿನ ತೆಗಿತಾಳ. ತಡಿಯ ಬಂದೆ, ನನ್ನ ಮಗಳಿಗೆ ಅರ್ಶನ ಹಚ್ಚಕ ನೀವು ಯಾರು ಏನು ಕರೆದು ಬೇಕಾಗಿಲ್ಲ, ನಾನು ಬಂದು ಹಚ್ತೇನೆ. ನನ್ನ ಮುದ್ದು ಮಗಳು, ನಂದ ದೃಷ್ಟಿ ಬೀಳ್ತೈತಿ. ಸ್ವರೂಪ ನೀನ್ ಹೋಗ್ಪ, ನೀ ಹಚ್ಚೋ ಅರ್ಶನ. ಸೌಮ್ಯ ಬಾವ, ಮೊದಲು ಅರ್ಶನ ಕುಂಕುಮ ಹಚ್ಚಿ ಆಮೇಲೆ ಅರ್ಶನ ಹಚ್ಚುವ. ಹಾ ಅತ್ತೆ. ನನ್ನ ಮುದ್ದು ತಂಗಿ ಆಗ್ಲೇ ಮದುವೆ ವಯಸ್ಸಿಗೆ ಬಂದಷ್ಟು ದೊಡ್ಡೋಳಾಗ್ಬಿಟ್ಲು. ನನಗ ಗೊತ್ತಾಗ್ಲಿಲ್ಲ ನೋಡು, ಈಗಿನ್ನೂ ಸಣ್ಣ ಹುಡುಗಿ ಇದ್ದಂಗಿದ್ಲು, ಆಗ್ಲೇ ದೊಡ್ಡಕ್ಕಾಗ್ಬಿಟ್ಲು. ನೀನಾರ ಇನ್ನೇನ್ ತಗೋ, ಇನ್ನೂ ಸ್ವಲ್ಪ ದಿವಸಕ್ಕೆ ಅಪ್ಪ ಆಗೋನ ದೀದಿ. ನನ್ನ ಮುದ್ದು ಬಂಗಾರ. ಹಂಗ ನಿಮ್ ಗೆಳೆಯ ಅದನ್ನಲ್ಲಪ್ಪ ಪ್ರಜ್ವಲ್, ಅವನು ಕರ್ದ್ಬಿಡ, ಎಲ್ಲ ಒಟ್ಟಿಗೆ ಮಾಡಿದ್ರಾತ. ಸರಿ ಅಜ್ಜಿ, ಅವನು ಈಗ ಕರಿತೇನೆ. ಪೂಜಾಂದದು ಆಗ್ಲಿ ಅಂದ್ರ ಅಮ್ಮ ಅದಕ್ಕೆ. ಆಗ್ಲಿ ತಗೋ. ಅಯ್ಯೋ ಅಜ್ಜಿ ತಡೀರಿ, ನಾನು ನನ್ನ ಫ್ರೆಂಡ್ ಜೊತೆಗೆ ಒಂದಿಷ್ಟು ಫೋಟೋಸ್ ಎಲ್ಲ ತಗೋಬೇಕು, ಸ್ಟೇಟಸ್ ಹಾಕೋಬೇಕು. ಏನ್ ಹಾಕೋಬೇಕು ಅಜ್ಜಿ? ಅದು ಮೊಬೈಲ್ದಾಗ ಅವರು ಫೋಟೋ ಹೊಡ್ಕೊಂಡು ಸ್ಟೇಟಸ್ ಅಂತ ಹೇಳಿ ಹಾಕೊಂತಾರ. ಅವೆಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಎಲ್ಲ ಫೋಟೋಸ್ ಹಾಕ್ತಾರ. ಅವೆಲ್ಲ ನಿನಗೆ ಗೊತ್ತಾಗಲ್ಲ, ಹಾಕಿದ್ಮೇಲೆ ನಿಂಗೆ ತೋರಿಸ್ತೇನೆ ತಗೋ. ಏನ್ ಬಂತೇನಪ್ಪ, ನಮಗಂತೂ ಗೊತ್ತಿಲ್ಲ. ನಮ್ಗೆ ಫೋಟೋ ಗಿಟೋ ಗೊತ್ತಿಲ್ಲ ನೋಡು. ಏನೋ ಒಂದಿಟ್ಟು ಅರ್ಶನ ಗಿರ್ಶನ ಹಚ್ಚಿ ನೇಮ ಮಾಡಿ ಹಂಗ ಅದ್ರಾಗ ಸ್ವಲ್ಪ ಖುಷಿ ಪಡ್ತಿದ್ವಿ. ಈಗ ಏನೇನ್ ಬಂದವ ಏನೋ ಗೊತ್ತಿಲ್ಲಪ್ಪ. ಅಮ್ಮ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿ ಫೋಟೋ ತಕೊಂಡಿಲ್ಲ ಅಂದ್ರೆ ಹೆಂಗ? ಆಮೇಲೆ ಎಲ್ಲರೂ ಸೇರಿ ತಕೊಳ್ಳೋಣ. ಸರಿ ಬಿಡಪ್ಪ, ಏನ್ ಮಾಡ್ತೀರೇನ? ಏ ಹುಡುಗಿ, ಅದೇನೋ ಫೋಟೋ ತಕೊಂತೇನೆ ಅಂದಲ್ಲ, ಹೋಗು ತಕೋ ಹೋಗು. ಮತ್ತಿನ್ ಜನ ಬಂದ್ರ ಬಾಳ್ ಜನ ಆತಂತ ಅಂದ್ರ ನಿಂಗೇನು ಮಾಡ್ಕೊಳಕ್ ಆಗಂಗಿಲ್ಲ. ನಿನ್ ಖುಷಿಗರ ನಾವ್ ಯಾಕೆ ಅಡ್ಡಿಪಡಿಸೋಣ? ಥ್ಯಾಂಕ್ ಯು ಅಜ್ಜಿ, ಐ ಲವ್ ಯು. ಏನ್ ಲವ್ ಯು ಪವಿವ? ನಡಿ ಮಾಡೋಗ, ಏನ್ ಮಾಡ್ತೇ ಮಾಡು. ಹಾ ತಲೆ ಮೇಲೆ ನೀರ್ ಹಾಕ್ರ, ಅರ್ಶನ ನೀರು. ನನ್ನ ಮೊಮ್ಮಗಳಿಗೆ ನಂದ ದೃಷ್ಟಿ ಬೀಳ್ತೈತೆ ನೋಡು. ಅಜ್ಜಿ ನಾನು ಅದೇ ನಿನ್ನ ಮೊಮ್ಮಗ ಆಗಿ. ಅಯ್ಯೋ ನಿನಗೆ ಯಾವಾಗ್ಲೂ ಬೀಳ್ತಿರ್ತಪ್ಪ, ಅದಕ್ಕಲ್ಲ ದಿನಾ ನಿನಗೆ ದೃಷ್ಟಿ ತೆಗೆದ. ಇವತ್ತ ನನ್ನ ಮೊಮ್ಮಗಳ ಅರ್ಶನ ಹಚ್ಕೊಂಡು ಎಷ್ಟು ಚಂದ ಕಾಣಕತ್ತೈತೆ ನೋಡು. ಈಗ ಮದುಮಗಳ ಕಳ ಬಂತು. ಇಲ್ಲಿ ನೋಡಿ ಸರ್, ನಾನು ಹೇಳಿದ ತರನ ಫೋಟೋ ತೆಗಿಬೇಕು. ಒಂದ್ 2 ನಿಮಿಷ ವೇಟ್ ಮಾಡ್ರಿ. ಅವ್ವ ಪೂಜಾವ, ನಿನ್ ಗೆಳತಿ ಏನೋ ಮಾಡಂಗ್ ಕಾಣಕತ್ತಾಳವ. ಅಯ್ಯೋ ಅಜ್ಜಿ, ಆಕಿಗ ಏನೇನೋ ಬಾಳ ಆಸೆ ಅದಾವ. ಅಕಿನ್ ಮದ್ವೆಗೆ ಇನ್ನೇಂಗ್ ಮಾಡ್ತಿದ್ದಾಳ? ನಿನ್ ಮದ್ವೆಗೆ ಇಷ್ಟ ಆಸೆ ಇಟ್ಕೊಂಡಾಳ? ಆಕಿನ ಮದ್ವೆಗ ಹಂಗ್ ಮಾಡೋರು ಯಾರು ಇಲ್ಬೇ, ನಾನ ಹೋಗಿ ಮಾಡ್ಬೇಕಷ್ಟ. ಆಕಿಗ ಬಾಳ ಆಸೆ ಇತ್ತು, ಹಂಗಾಗಿ ಆಕಿನ ನನ್ನ ಮದ್ವೆ ಕರೆದಿದ್ದು. ಆತ್ ತಗೋವಾ. ಪದ್ಧತಿ ಎಲ್ಲ ಆತಿದ. ಏನ್ ನಿನ್ ಗೆಳೆಯನ್ ಕರಿಯೋ? ಅಯ್ಯೋ ಅತ್ತಿ, ಪಾಪ ಹುಡುಗಿಯರ ಫೋಟೋ ತೆಗಿಸ್ಕೊಂತ ಅಂದಾಳ, ತೆಗಿಸ್ಕೊಳ್ಳಿ, ಆಮೇಲೆ ಅವಂಗೂ ಒಂದು ನೇಮ ಮಾಡ್ಬಿಡೋಣಂತ. ಸರಿ ತಗೋ. ಹಾ ಈ ರೀತಿ ಫೋಟೋ ಹೊಡಿರಿ. ಹಾ ಇನ್ನೊಂದಿಷ್ಟು ಪಿಕ್ಸ್ ರೀ. ಆತನಲ್ಲೇನವ? ಹಾ ಅಜ್ಜಿ ಆಯ್ತ್ರಿ. ಸ್ವರೂಪ ನಿನ್ ದೋಸ್ತನ್ ಕರಿಯೋ. ಆತಲೇನವ? ಬರ್ರಿ ಮುಂದಿನ ಕೆಲಸ ನೋಡೋಣ ಅಂತ. ರೀ ಅವನಿಗೆ ನೀರು ಹಾಕ್ಬೇಕು, ಕರ್ಕೊಂಬರ್ರಿ ಒಳಗೆ. ಸರಿ ನಡಿ. ಅದು ಅಂದಂಗ ಪ್ರಜ್ವಲ, ನಿನ್ಗೊಂದು ಮಾತು ಕೇಳಬೇಕಿತ್ತಲ್ಲಪ್ಪ. ಏನು ಹೇಳಿದ್ರಿ ಅಂಕಲ್? ನೀವು ಇಷ್ಟೆಲ್ಲ ನನ್ನ ಕರೆದು ಈ ರೀತಿ ಪದ್ಧತಿ ಮಾಡಕತ್ತಿದ್ದಕ್ಕೆ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ನಮ್ಮ ಮನ್ಯಾಗ ಇದ್ದಿದ್ರ ಈಗ ಈ ರೀತಿ ಏನು ಮಾಡ್ಕೊಂತಿದ್ದಿಲ್ಲ ನೋಡ್ರಿ. ಸೀದಾ ಛತ್ರಕ ಬರೋದಾಗ್ತಿತ್ತು. ನಿಜವಾಗ್ಲೂ ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಫೀಲ್ನ ನೀವು ತರಿಸಲಿಲ್ಲ. ಅಷ್ಟು ಖುಷಿಯಿಂದ ಎಲ್ಲ ಮಾಡ್ಕೊಟ್ರಿ. ಹೌದಪ್ಪ. ಅಂದ್ರೆ ನೀನು ಅಲ್ಲಿ ಒಬ್ಬನೇ ಇದ್ದಲ್ಲ, ನಮ್ಮ ಪೂಜಾಂದು ಮದ್ವೆ ನಿಂದು ಮದ್ವೆ ಒಟ್ಟಿಗೆ ಫಿಕ್ಸ್ ಆಗೈತಿ ಅಂತ ಕೂಡಲೇ ಮತ್ತೆ ನಮ್ಗೆ ನಮ್ಮ ಪೂಜಾಂದು ಪದ್ಧತಿ ಮಾಡ್ಬೇಕಿತ್ತಲ್ಲ. ಇಲ್ಲೇ ಅಲ್ಲೇ ನಿಮ್ಮ ಮನೆಗೆ ಅಡ್ಡಾಡೋದು ಭಾಳ ತ್ರಾಸ ಆಗ್ತಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲೇ ಎಲ್ಲ ಮಾಡ್ಬಿಟ್ರಾತ ಅಂತೇಳಿ ನಿನ್ನ ಇಲ್ಲಿಗೆ ಕರೆಸ್ಕೊಂಡ್ವಿ. ಹಂಗೆ ನೋಡಿದ್ರೆ ನಿಮ್ಮ ಮನೆ ಒಳಗಡೆ ಇವೆಲ್ಲ ಕಾರ್ಯಕ್ರಮ ಮಾಡ್ಬೇಕಿತ್ತು. ಆದ್ರೆ ಏನು ಮಾಡ್ಬೇಕಪ್ಪ, ನಮಗೂ ಅಷ್ಟು ಅನುಕೂಲ ಇರಲಿಲ್ಲ. ಅದಕ್ಕೆ ನಿನ್ನ ಇಲ್ಲಿ ಕರೆಸ್ಕೊಂಡ್ಬಿಟ್ವಿ. ಈಗ ನಾಳೆ ಮದುವೆ ಆದ ಕೂಡಲೇ ಕಾವ್ಯಾನ ನಿಮ್ಮ ಮನೆಗೆ ಮನೆ ತುಂಬಿಸ್ಕೊಳಕ್ಕೆ ಕರ್ಕೊಂಡು ಹೋಗ್ಬಿಡೋಣ. ಏನಂತಿದಿ? ನನ್ನ ತಲೆ ಒಳಗೂ ಅದೇ ಇತ್ರಿ ಅಂಕಲ್. ಆದ್ರೆ ಇಷ್ಟೆಲ್ಲ ಪದ್ಧತಿ ನೀವು ಮಾಡಿದ್ಮೇಲೆ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗಿ ಆಕಿನ ಮನೆ ತುಂಬಿಸ್ಕೊಂತೇನೆ ಅನ್ನೋದು ಸ್ವಾರ್ಥ ಆಗ್ತೈತಿ ಅಂತ ಹೇಳಿ ಸುಮ್ಮನೆ ಇದ್ದೀರಿ. ನನಗೂ ಗೊತ್ತಾಗ್ತೈತಪ್ಪ. ಯಾಕಂದ್ರೆ ಆಕಿನ ಮೇಲಿಂದ ನಿಮ್ಮ ಮನೆ ಸೊಸಿ, ನಿನ್ನ ಹೆಂಡತಿ, ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಎಲ್ಲ ಅಲ್ಲೇ ಆಗ್ತಿತ್ತು. ಆದ್ರೆ ಈಗ ಹಂಗಿಲ್ಲಲ್ಲಪ್ಪ. ಇವೆಲ್ಲ ಪದ್ಧತಿ ಅಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದು. ಆದ್ರೆ ನಮ್ಮ ಪೂಜಾನ್ ಮದುವೆ ಮಾಡಿ ಕಳಿಸಿದ್ಮೇಲೆ ಆಕೆ ಆ ಮನೆ ಸಸಿ ಆಗ್ತಾಳ, ಅಲ್ಲಿ ಹೋಗ್ತಾಳ. ಆಮೇಲೆ ನಮ್ದರ ಏನು ಕೆಲಸ ಇರ್ತೈತಿ? ನಿಮ್ಮ ಮನೆಗೆ ಬಂದು ನಮ್ಮ ಕಾವ್ಯನ ಮನೆ ತುಂಬಿಸ್ಕೊಳ್ಳೋದು. ನಮ್ಗೇನು 2 ಮನೆ, ಇಲ್ಲೂ ನನ್ನ ಮಗನ ಅಲ್ಲೂ ನನ್ನ ಮಗನ. ನನಗೆ ಯಾವುದೇ ರೀತಿ ಭೇದ ಭಾವ ಇಲ್ಲಪ್ಪ. ಮತ್ತೆ ಅಂದಂಗ ನಮ್ಮ ಕಾವ್ಯನ ಯಾರು ಮನೆ ತುಂಬಿಸ್ಕೊಳ್ಳೋದು? ಸೌಮ್ಯಾಗ ಹೇಳ್ಬಿಟ್ರೆ ಆತ್ ಬಿಡ್ರಿಯಪ್ಪ. ಅಷ್ಟೇ ಮಾಡೋಣ ತಗೋ. ಮತ್ತೆ ಇನ್ನೇನು ಮಾಡೋದು? ಪೂಜಾನ್ ಬೇರೆ ಮದುವೆಗೆ ಅಲ್ಲಿ ಹೊಂಟಾಳ. ಇಲ್ಲ ಅಂದ್ರೆ ಪೂಜಾನ ಮಾಡ್ಬೇಕಿತ್ತು ಅದನ್ನೆಲ್ಲ. ಇನ್ನೇನು ಮಾಡೋದೈತಿ? ಸರಿ ಬಿಡು, ಸೌಮ್ಯಾನು ಹಿಂಗ ಹಾಕ್ತಾರನ. ಆಯ್ತು ತಗೊಳ್ರಿ ಅಂಕಲ್, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಸರಿ ನಡಿಪಾ, ಈಗ ಮುಂದಿನ ಕಾರ್ಯಕ್ರಮ ನೋಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಆಂಟಿ ಅದಾಳಲ್ಲ, ಬಾಯಿಗೆ ಸಿಕ್ಕಂಗ್ ಬೈತಾಳ. ನಡಿಯೋ. ಎಲ್ಲ ಶಾಸ್ತ್ರನೂ ಸುಸೂತ್ರವಾಗಿ ನಡೀತಾವ. ನನ್ನ ಮಗಳು ಎಷ್ಟು ಚಂದ ಕಾಣಕತ್ತೈತೆ ನೋಡು. ಸ್ವಾತಿ, ನಾನೇನು ಅನ್ಕೊಂಡಿದ್ದೆ, ನಮ್ಮ ಸೌಮ್ಯ ಇದ್ದಾಗ ಎಲ್ಲ ನಿಭಾಯಿಸ್ತಿದ್ಲು. ನೀನು ಹಂಗೆ ನಮ್ಮ ಸೌಮ್ಯನ ಜಾಗನ ತುಂಬಿಬಿಟ್ಟು ನೋಡುವ. ಹ್ಞೂ ಅತ್ತೆ, ಅದು ಈ ಮನೆ ಸೊಸೆಯಾಗಿ ಪ್ರತಿಯೊಂದನ್ನು ಕೇಳಿ ತಿಳ್ಕೊಂಡು ಮಾಡ್ಬೇಕಲ್ಲ. ಹಾಗಾಗಿ ಪ್ರತಿ ಸರಿನೂ ಏನಾರ ಗೊತ್ತಾಗಿಲ್ಲ ಅಂತಂದ್ರೆ ಸೌಮ್ಯಾಗ ಕಾಲ್ ಮಾಡಿ ಕೇಳ್ತಿದ್ದೆ. ಆವಾಗ ನಮ್ಮ ಸೌಮ್ಯ ವೈನಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಕೊಂತ ಬಂದಿದ್ಲು. ಅದ ಪ್ರಕಾರನ ಮಾಡಿದೆ. ಯಾಕಂದ್ರೆ ಅವಳು ಆಲ್ರೆಡಿ ನಮ್ಮ ಕಾವ್ಯನ ಮದುವೆ ಒಳಗೆ ಮಾಡಿದ್ ನೆನಪಿತ್ತಲ್ಲ, ಅದ್ರಾಗ ಬೇರೆ ಈಗ ಅವ್ರ ಮನೆಗೂ ಮಾಡಕತ್ತಾಳ. ಹೌದು ವೈನಿ, ಪಾಪ ಆಕಿ ನನಗೆ ಎಷ್ಟು ಸರಿ ಕಾಲ್ ಮಾಡಿ ಸಾರಿ ಕೇಳಿದ್ದು ಗೊತ್ತೈತ್ರಿ. ನಿಂದು ಈ ಫಂಕ್ಷನ್ಗೆಲ್ಲ ನನಗೆ ಅಟೆಂಡ್ ಮಾಡಕ್ಕೆ ಆಗಕತ್ತಿಲ್ಲ, ದಯವಿಟ್ಟು ಕ್ಷಮಿಸು ಅಂತಂದು ಹೇಳಿ. ಪಾಪ ಇದ್ರಾಗ ಆ ಹುಡುಗಿದ್ರೆ ಏನು ತಪ್ಪೈತಿ? ನಾನು ಬಡ್ಕೊಂಡೆ ನಿಮ್ಮ ಅಪ್ಪಗ. ಇಬ್ರದ್ದು ಒಂದು ದಿವಸ ಮದುವೆ ಇಡೋದು ಬೇಡ, ನಮ್ಮ ಸೌಮ್ಯಾಗ ಇಲ್ಲಿಗೆ ಅಲ್ಲಿಗೆ ಅಡ್ಡಾಡಕ್ಕೆ ಆಗಂಗಿಲ್ಲ, ಬಂದು ಹೋಗಿ ಮಾಡಕ್ಕೆ ಭಾಳ ತ್ರಾಸ ಆಗ್ತೈತಿ ಅಂತ ಹೇಳಿ. ಮತ್ತು ಇಲ್ಲಿ ಮದುವೆ ಇತ್ತು ಅಂತ ಅಂದ್ರೆ ಇಲ್ಲೇ ಬಂದಿದ್ದು ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ಲು, ಅಲ್ಲಿದಂದ್ರೆ ಅಲ್ಲಿದ್ದು ಮುಗಿಸ್ಕೊಂಡು ಹೋಗ್ತಿದ್ಲು. ಈಗ 2 ಒಟ್ಟಿಗೆ ಇದ್ದಿದ್ದಕ್ಕೆ ಪಾಪ ಹುಡುಗಿಗೆ ಅಲ್ಲೂ ಇರೋಕ್ಕಾಗವಲ್ದು ಇಲ್ಲೂ ಇರೋಕ್ಕಾಗವಲ್ದು. ಎಲ್ಲ ಇವರ ಮಾಡಿದ್ ನೋಡು. ಅಯ್ಯೋ ನಾನೇನು ಮಾಡಿದೆ? ಇಬ್ರು ಸ್ನೇಹಿತರದ್ದು ಒಂದು ದಿವಸ ಮದುವೆ ಆಗಲಿ, ಒಂದು ನೆನಪೊಳಗೆ ಉಳಿತೈತಿ ಅಂತ ಮಾಡಿದ್ನಪ್ಪ. ನಿಮ್ಮ ವಿಚಾರನೂ ಏನು ತಪ್ಪಿಲ್ಲ ರೀ. ಆದ್ರೆ ಪಾಪ ನಮ್ಮ ಸೌಮ್ಯನ ಪರಿಸ್ಥಿತಿ ನೋಡ್ರಿ. ಪಾಪ ಕಾವ್ಯನ ಮದುವೆಗೆ ಏನು ಮಾಡಕ್ಕೆ ಆಗತ್ತಿಲ್ಲ ಅಂತ ಹೇಳಿ
ಅಂತೇಳಿ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಗೊತ್ತೈತಿ. ಎರಡು ಒಂದೇ ದಿವಸ ಇರಲಿಲ್ಲ ಅಂದಿದ್ರೆ ನಮ್ಮ ಕಾವ್ಯನ ಮದ್ವೆ ಟೈಮಿಗೆ ಇಲ್ಲಿ ಬಂದು ಮಾಡ್ತಿದ್ಲು, ಉಳಿದಿದ್ದೆಲ್ಲ ಅಲ್ಲಿ ಮಾಡ್ತಿದ್ಲು. ನಮಗೂ ಅಲ್ಲಿ ಹೋಗೋಕ್ಕಾಗ್ತಿತ್ತು ನೋಡ್ರಿ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಇಬ್ರು ಸೇರಿ ಮಾಡಿದ್ ನೋಡಿ, ಈಗ ನಮ್ಗೆ ಅಲ್ಲೂ ಹೋಗೋಕ್ಕಾಗವಲ್ದು, ಅವ್ರು ಇಲ್ಲಿಗೆ ಬರೋಕ್ಕಾಗವಲ್ದು, ಹಂಗಾಗ್ಬಿಟ್ಟೈತಿ. ಏನ್ ಮಾಡೋದು ನನಗೂ ಗೊತ್ತಾಗ್ಲಿಲ್ಲ. ನಾನು ನನ್ನ ದೋಸ್ತ್ ಇಬ್ರು ಒಳ್ಳೆ ಜೋಶ್ ಒಳಗ ಒಂದ ದಿವಸ ಮದ್ವಿ ಇಟ್ಬಿಟ್ವಿ ನಮ್ಮ ಗೆಳೆತನದ್ದು ನೆನಪಿನ ಸಲುವಾಗಿ. ನೋಡಿದ್ರ ಹಿಂಗಾಗ್ತದಂತ ನನಗರ ಏನ್ ಗೊತ್ತಿತ್ತು. ಇರ್ಲಿ ಬಿಡಮ್ಮ, ಆಗಿದ್ದಾಗ ಹೋಗೈತಿ. ಒಳ್ಳೆ ಶುಭ ಮುಹೂರ್ತಾಗ ಇಬ್ರದ್ದು ಮದ್ವೆ ಆಗಕತ್ತೈತಿ. ಏನೋ ಒಂದ್ ಸ್ವಲ್ಪ ತ್ರಾಸ ಆಗೈತಿ ಕರೆ, ಹಂಗಂತಂದ್ ಹೇಳಿ ಯಾರು ಏನು ಮಿಸ್ ಮಾಡ್ಕೊಳತ್ತಿಲ್ಲಲ್ಲ. ಪ್ರತಿಯೊಂದು ಅಪ್ಡೇಟ್ಸ್ ಎಲ್ಲರಿಗೂ ಸಿಕ್ಕತ್ತವು. ಸರಿ ಬಿಡಪ್ಪ, ನೀವೆಲ್ಲ ನಿಮ್ಮನ್ನೆಲ್ಲ ಬಿಟ್ಕೊಡ್ತೀರಿ. ನಡಿ ನಡಿ. ಕಾವ್ಯ, ಈಗ ಬಳಗದಕ್ಕಿ ಹಾಕ್ಬೇಕವ, ಎಲ್ಲಾರ್ಗೂ ಬರ್ತಾರ. ಈಗ ಬಂದವ್ರಿಗೆಲ್ಲ ಮುತ್ತೈದೆಯರಿಗೆ ಉಡಿ ಕೊಡ್ತೀನಿ, ನೀನು ಬಳಗದಕ್ಕಿ ಕೊಟ್ಬಿಡು. ಅಂದ್ರ ಬಳಗ ಬೆಳೀಲಿ ಅಂತಂದ್ ಹೇಳಿ ಈ ಪದ್ಧತಿ ಮಾಡೋದು. ಅಂದಂಗ ಸ್ವಾತಿ, ಅದು ಬಳಿ ಇಡ್ಸಿದ್ರಲ್ಲ, ಅವ್ರೀಗ ರೊಕ್ಕ ಕೊಟ್ಟು ಕಳ್ಸಿದಿಲ್ಲ? ಹಾರಿಯತ್ತೆ, ಅವ್ರಿಗೆಲ್ಲ ದುಡ್ಡು ಕೊಟ್ಟೇನ್ರಿ. ಪಾಪ ಎಲ್ಲ ಬಂದು ನಿಂತು ಮಾಡಿದ್ರಲ್ಲ, ಹಂಗ ನೋಡಿದ್ರ ಅವರು ಮಾಡಿಸ್ದಲ್ಲೇ ನನಗೂ ಪದ್ಧತಿ ಇನ್ನೂ ಜಾಸ್ತಿ ಗೊತ್ತಾಗಿದ್ದು. ಬಳಿನೂ ಚಲೋ ಅದಾವ್ರಿ, ಎಲ್ಲಾರು ಇಟ್ಕೊಂಡವ್ರು ಬಹಳ ಖುಷಿ ಪಟ್ರು. ಸರಿ, ಹಂಗಂದ್ರೆ ಈಗ ಮುಂದಿನ ಕಾರ್ಯಕ್ರಮ ಆಗ್ಲಿ. ಮತ್ತಿನ್ನೇನು, ನಮ್ದೇನ್ ಗಂಡ್ಮಕ್ಳು ಕೆಲಸ ಇಲ್ಲಲ್ಲ, ನಾವು ಹೋಗೋಣ ನಡಿ ಹೊರಗ. ಇವ್ರಂತರೂ ಗಂಡ್ಮಕ್ಳು ಇದಕ್ಕೆ ಕಾಯ್ತಿರ್ತಾರ ನೋಡು. ನಡಿ ಸ್ವಾತಿ, ಈಗ ಬಂದವ್ರಿಗೆಲ್ಲ ಊಟಕ್ಕದು ನೀಡ್ಬೇಕು. ಇಲ್ಲಿ ನೋಡು ಕಾವ್ಯ, ಎಲ್ಲಾರ್ಗೂ ಕೈ ತುಂಬಾನ ಉಡಿ ಹಾಕೋ ಏನ, ಯಾರಿಗೂ ಕಡಿಮೆ ಅಂತ ಹಾಕ್ಬೇಡ. ನಿಂದ ಹಿಂಗ ಕೈಯಾಗ ಬಗಸಿ ಎಷ್ಟು ಬರ್ತೈತೆ ನೋಡು, ಅಷ್ಟು ಅಕ್ಕಿ ತಗೊಂಡು ಬಳಗದಕ್ಕಿ ಅಂತಂದು ಹೇಳಿ ಅವ್ರಿಗೆ ಹಾಕು. ಯಾರು ಬಳಿ ಇಡಿಸ್ಕೊಂಡಿಲ್ಲ ಅವ್ರದೊಂದಿಷ್ಟು ಬಳಿ ತಗಸ್ಕೊಂಡೇನಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಳಿ ಕೊಟ್ರಾತ. ಅವ್ರ ಬಳಿಗಾರರು ಹೋದ್ರೇನ ಸ್ವಾತಿ? ಇಲ್ರಿ ಅತ್ತೆ, ಅವ್ರನ್ನ ಕಳಿಸಿಲ್ಲ ನಾನು. ಇನ್ನೂ ಎಷ್ಟೊಂದು ಜನ ಬಂದಿರ್ಲಿಲ್ಲಲ್ಲ, ಹಂಗಾಗಿ ಇನ್ನೂ ಸ್ವಲ್ಪ ತಿರ್ರಿ ಅಂದೆ. ನಾನು ನೋಡ್ರಿ ನಿಮ್ಗೆ ಆಗಲೇ ಕಳಿಸಿದೆ ಅಂತ ಅಂದೇನಲ್ರಿ. ಹ್ಞೂ, ಅದಕ್ಕೆ ನಾನು ಆಶ್ಚರ್ಯ ಆಯ್ತು. ಅದೇನಂದೆ ನನಗೂ ನೆನಪಿಲ್ಲ ಬಿಡ್ರಿ. ಇಲ್ಲ, ಅವ್ರನ್ನ ರೂಮ್ನಾಗ ನಾಷ್ಟ ಮಾಡತ್ತಾರೆ, ಅವ್ರು ಕುಂದಿರ್ಸೇನಿ. ಈಗ ಮತ್ತೆ ಅರ್ಶನಕ್ಕಂತ ಜಾಸ್ತಿ ಜನ ಬರ್ಲಿಲ್ಲ, ನಮ್ ನಡುವ ಆತು. ಮತ್ತೀಗ ಬಳಿ ಇಡಿಸ್ಕೊಂಡವ್ರು ಇಲ್ಲಿ ಬಂದು ಬಳಗದಕ್ಕೆ ಹಾಕಿಸ್ಕೊಂಡು ಹೋಗ್ತಾರೆ. ಸರಿ, ನಾಳೆ ಸಂಜೆ ಛತ್ರಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕು ಏನು ಎತ್ತ ನೋಡ್ಬೇಕು. ಇನ್ನೆರಡು ದಿವಸ ಉಳಿತುವ ಮದ್ವಿ. ಸರಿ ಕಾವ್ಯ, ನೀನು ಚಂದಾಗೆಲ್ಲ ಮಾಡೇನ? ಸರಿ ಅಮ್ಮ. ಅಂದಂಗ ಅಕ್ಕನೂ ಬರ್ತೇನಂತ ಅಂದಾಳ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳ. ಅಲ್ಲೆಲ್ಲ ಫಂಕ್ಷನ್ ಆಗೈತಂತ. ಆಕಿ ಬಂದ್ಲು ಅಂತಂದ್ರೆ ಆಕಿನೂ ಉಡಿ ಎಲ್ಲ ತಗೊಂತಾಳ, ಬಳಿ ಇಡಿಸ್ಕೊಂಡು ಬಳಗದಕ್ಕೆ ಹಾಕಿಸ್ಕೊಂತಾಳ. ಬರಬೇಕಾ? ನಾನು ಹೇಳೇನಕ್ಕೀಗ, ಯಾಕಂದ್ರೆ ಆಕಿ ಮನಿ ಮಗಳು, ಆಕಿಗೂ ಕೊಡಬೇಕ ನಾವು ಬಳಗದಕ್ಕೆ ಎಲ್ಲ. ತವ್ರ ಮನಿಯಿಂದ ಎಲ್ಲ ಬೇಕಾ ಆಕಿಗೂ. ಸರಿ ಸರಿ, ಇನ್ನ ಎಲ್ಲರೂ ಬಡ ಬಡ ಬಂದು ಉಡಿ ಹಾಕಿಸ್ಕೊರಿ. ಅಂತೂ ಇಂತೂ ಮದುವೆ ಸುಸೂತ್ರವಾಗಿ ಆತಪ್ಪ. ಭಾಳ ಚಂದ ಆತ್ ನೋಡ್ರಿ ಮದುವೆ ಅನ್ನೋದು. ಎರಡು ಜೋಡಿ ಭಾಳ ಚಂದ ಕಾಣತಾವ ನೋಡ್ರಿ, ಒಬ್ರಿಗಿಂತ ಒಬ್ರಿಗೆ ದೃಷ್ಟಿ ಬೀಳಾತೈತಿ. ಸ್ನೇಹಿತರೆ, ಈ ಸ್ಟೋರಿ ಇಲ್ಲಿಗೆ ಮುಗೀತು. ನಾನು ಹೇಳ್ದಂಗ ಇನ್ನು ಒಲವಿರದ ಪ್ರೀತಿ ಕತೆ ಒಳಗಡೆ ಇರುವಂತ ಕೆಲವೊಂದು ಕ್ಯಾರೆಕ್ಟರ್ನ ನಾನು ನನ್ನ ಪ್ರೀತಿಯ ಕತೆ ಒಳಗಡೆನೂ ಕಂಟಿನ್ಯೂ ಮಾಡ್ತೀನಿ. ಸ್ಪೆಷಲಿ ಲಾಯರ್ ಸಾಹೇಬ್ರ ಕುಟುಂಬ. ಹಾಗಂದ್ರೆ ಮಿಸ್ ಮಾಡದೆ ನೋಡ್ತಿರಲ್ಲ. ಇನ್ಮೇಲೆ ಒಲವಿರದ ಪ್ರೀತಿ ಕತೆ ಬರೋದಿಲ್ಲ. ನನ್ನ ಪ್ರೀತಿಯ ಹುಡುಗಿ ಕತೆ ಒಳಗಡೆನ ಕೆಲವೊಂದು ಕ್ಯಾರೆಕ್ಟರ್ಸ್ನ ಆಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ. ಹಂಗ ನಾವು ವಧುವರರಿಗೆ ನಿಮ್ಮ ಕಡೆಯಿಂದ ಎಲ್ಲ ವಿಶ್ ಮಾಡ್ತಿರಲ್ಲ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ. ಇವರು ಎಲ್ಲ ಬರ್ತಾರ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಪ್ರೀತಿಯ ಹುಡುಗಿ ಕತೆ ಒಳಗಡೆ ಇವರು ಎಲ್ಲರೂ ಬರ್ತಾರ. ಆದ್ರೆ ಸ್ವಲ್ಪ ಕ್ಯಾರೆಕ್ಟರ್ ಬದಲಾಗ್ತಾವ ಅಷ್ಟ. ಅಂದ್ರ ನಿಮ್ಗೆಲ್ಲ ಕನ್ಫ್ಯೂಸ್ ಆಗ್ಬಾರ್ದಲ್ಲ, ಹಾಗಾಗಿ ಫೇಸ್ ಕಟ್ನೆಲ್ಲ ಬದಲಾಯಿಸ್ತೀನಿ. ಆದ್ರೆ ಹೇಳ್ತೀನಿ ಅಲ್ಲಿ ಯಾವ ಕತೆ ಒಳಗಡೆ ಯಾರ ಹೆಸರು ಅದಾರ, ಯಾರು ಹೆಂಗೆ ಅದಾರ ಅಂತ ಹೇಳಿ. ಇವರೆಲ್ಲ ಬಂದಾಗ ಯಾರು ಅಂತಂದ್ರೆ ಹೆಸರನ್ನ ಮತ್ತೊಮ್ಮೆ ಪರಿಚಯ ಮಾಡಿಸ್ಕೊಟ್ಟು ಆ ಕತೆ ಒಳಗಡೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ತೋರಿಸ್ಕೊಡ್ತೀನಿ. ಎಲ್ಲೆಲ್ಲ ನೆಸೆಸಿಟಿ ಐತಿ ಅಲ್ಲಿ ಈ ಕ್ಯಾರೆಕ್ಟರ್ನ ಉಪಯೋಗಿಸ್ಕೊಂತ ಹೋಗ್ತೀನಿ. ದಯವಿಟ್ಟು ನನ್ನ ಪ್ರೀತಿಯ ಹುಡುಗಿ ಕತೆನ ನೋಡೋದನ್ನ ಮರಿಬೇಡ್ರಿ.